ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. RCB ಚಾಂಪಿಯನ್ಸ್ ಆದ ನಂತರ ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಹೇಳಿದ್ದೇನು, ಅವರಿಗೆ ಸಿಕ್ಕಿದೆ ಗುರು ಪರ್ಪಲ್ ಕ್ಯಾಪ್, ಬೆಸ್ಟ್ ವಿಕೆಟ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಗೈಸ್, ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಇವಾಗಲೇ ಹೋಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್. ಫೈನಲ್ ಪಂದ್ಯದಲ್ಲಿ 4 ವಿಕೆಟ್ನ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅವರು ತಗೊಂಡ್ರು. ಅವರಿಗೆ ಸಿಕ್ಕಿದೆ ಗುರು ಪರ್ಪಲ್ ಕ್ಯಾಪ್, ಮೋಸ್ಟ್ ವಿಕೆಟ್ಸ್ ಇನ್ WPL 2024 ಅಂತಲೇ ಹೇಳ್ಬೋದು. ಇದು ಗುರು ಬೆಸ್ಟ್ ಪರ್ಫಾರ್ಮೆನ್ಸ್. ಅಂದರೆ ಕೊನೆಯ 4 ಬಾಲ್ಗೆ ಬೇಕಿತ್ತು 3 ರನ್ನು, 4 ಅಂದರೆ 4ನ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡಿದ್ದಾರೆ ಗುರು. ನಮ್ಮ ಆಟಗಾರ್ತಿಯರು ಎಲ್ಲರೂ ಕೂಡ ಫುಲ್ ಜೋಶಲ್ಲೇ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ವಿಡಿಯೋ ಕಾಲ್ನ ಮಾಡ್ತಾರೆ, ನಮ್ಮ ಆಟಗಾರ್ತಿಯರ ಜೊತೆ ಮಾತಾಡ್ತಾರೆ. ಸದ್ಯಕ್ಕೆ ಶ್ರೇಯಾಂಕ ಪಾಟೀಲ್ ಅವರು ಗೆದ್ದ ನಂತರ ಹೇಳಿದ್ದು ಏನಂದರೆ, ಈ ಒಂದು ಕಪ್ನ ನಾವು ಗೆದ್ದಿದ್ದು ಅಭಿಮಾನಿಗಳಿಗೋಸ್ಕರನೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ರು. ಫೈನಲ್ಸಲ್ಲಿ ನಾವು ಕಪ್ನ ಗೆದ್ದು ತೋರಿಸಿದ್ದೀವಿ, ಅಭಿಮಾನಿಗಳಿಗೋಸ್ಕರನೇ ಈ ಒಂದು ಕಪ್ಪು. ಹಾಗೇನೆ RCB ಫ್ಯಾನ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರಿಗೋಸ್ಕರ ಈ ಒಂದು ಕಪ್ಪು. ಮಾರ್ಚ್ 19ನೇ ತಾರೀಕು RCB ಅನ್ಬಾಕ್ಸ್ ಇವೆಂಟ್ ಇದೆ, ಅದರಲ್ಲಿ ಈ ಒಂದು ಕಪ್ಪು ಇರುತ್ತೆ. ವಿರಾಟ್ ಕೊಹ್ಲಿ ಅವರು ಕೂಡ ನಮಗೆ ವಿಡಿಯೋ ಕಾಲ್ ಮಾಡಿದ್ರು ಅಂತ ಹೇಳಿಕೆನ ಕೊಟ್ಟಿದ್ದಾರೆ. RCB ತಂಡ ಕೊನೆಗೂ ಫೈನಲ್ ಆಗಿ ಈ ಒಂದು ಕಪ್ನ ಗೆದ್ದಿದೆ. ಅದು ವುಮೆನ್ಸ್ ಗುರು ಗೆದ್ದಿರೋದಿಲ್ಲ, ಮೆನ್ಸ್ ಇಂದ ಗೆಲ್ಲಬೇಕು. ಈ ವರ್ಷ ಮೆನ್ಸ್ ಕೂಡ ಗೆದ್ರೆ RCB ಒಂದು ರೇಟ್ ಡಬಲ್ ತ್ರಿಬಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಗೈಸ್, ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಹಾಗೆ RCB ಅಭಿಮಾನಿಗಳು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಎಲ್ಲ ಥರದ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.